ಸಂಜೆ ಟೈಮ್ ಮಾಡುವಂಥ ಈ ರೆಸಿಪಿ ತುಂಬ ಸರಳವಾಗಿ ಮಾಡುವಂಥದ್ದು. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡಿ, ನಾನು 1 kg ಆಗುವಷ್ಟು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ಇದಕ್ಕೆ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಮತ್ತು 1 ಬಟ್ಲಾಗುವಷ್ಟು ಕೊಬ್ಬರಿನ ಸಣ್ಣಗೆ ಕಟ್ ಮಾಡಿಟ್ಟಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿನ ಹೆಸರು ಮಾಡಿಟ್ಟಿದ್ದೀನಿ, 1 ಕಪ್ ಆಗುತ್ತೆ ಬೆಳ್ಳುಳ್ಳಿ. ಇಲ್ಲಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಖಾರಕ್ಕೆ ಎಷ್ಟು ಬೇಕು. ಇಲ್ಲಿ ಅರ್ಧ kg ಆಗುವಷ್ಟು ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ. ಅದರಷ್ಟೇ ಅರ್ಧ kg ಆಗುವಷ್ಟು ನಾನು ಪುಟಾಣಿ ತೊಗೊಂಡಿದ್ದೀನಿ. ಈಗ ಮಾಡೋಣ, ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಈಗ ನಾನು ಒಲೆ ಮೇಲೆ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ. ಈ ಕಡೆ ನಾನು ಅವಲಕ್ಕಿನ ಸ್ವಲ್ಪ ಬಿಸಿ ಮಾಡ್ಕೋತೀವಿ ಅದನ್ನು, ಯಾಕೆಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಅಂದ್ಬಿಟ್ಟು ಬಿಸಿ ಮಾಡ್ಕೋಬೇಕು ಅವಲಕ್ಕಿನ. ನಾವು ಪೇಪರ್ ಅವಲಕ್ಕಿನ ತುಂಬ ಚೆನ್ನಾಗಿರುತ್ತೆ ಇದು ಸಂಜೆ ಟೈಮು ಟೀ ಜೊತೆ ತಿನ್ನೋಕ್ಕೆ, ಮತ್ತು ಮಕ್ಕಳಿಗೂ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ಒಂದು ಸಲ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಅಂದ್ಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿ ಎಣ್ಣೆ ಕಾದ್ಮೇಲೆ ನಾನು ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಫಸ್ಟಿಗೆ ನಾವು ಇಲ್ಲಿ ಕಡಲೆ ಬೀಜನ ಎಣ್ಣೆಯಲ್ಲಿ ಹುರ್ಕೊಂಡು, ಅಂದರೆ ಸ್ವಲ್ಪ ಕೆಂಪಗೆ ಬರೋ ಹಂಗೆ ಕ್ರಿಸ್ಪಿಯಾಗಿ ಬರಬೇಕು ಕಡಲೆ ಬೀಜ. ಹಾಗೆ ನಾವು ಹುರಿದ್ಬಿಟ್ಟು ಒಂದು ತಟ್ಟೆಗೆ ಎತ್ತಿಡಬೇಕು ಇವನ್ನ. ನೋಡಿ, ನಾನು ಈಗ ಹಾಕಿದ್ದೀನಿ ಕಡಲೆ ಬೀಜ ಎಲ್ಲನೂ. ಮತ್ತು ಇದು ಉಪವಾಸದಲ್ಲಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ತುಂಬ ಈಗಂತೂ ಮಳೆಗಾಲ ಸ್ಟಾರ್ಟ್ ಆಯಿತು. ಮಳೆಗಾಲದಲ್ಲಿ ಸಂಜೆ ಟೈಪ್ ಟೀ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಈಗ ಸ್ವಲ್ಪ ಕಡಲೆ ಬೀಜ ಎಲ್ಲ ಇದಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಬಾಡಿಸ್ತಾ ಇದ್ದೀನಿ. ಮತ್ತು ಈಗ ಕಡಲೆ ಬೀಜನೂ ಸ್ವಲ್ಪ ನಾವು ಎಣ್ಣೆಯಲ್ಲಿ ಹಂಗೆ ಕೈ ಆಡಿಸ್ಬೇಕು, ಇಲ್ಲಾಂದರೆ ಸೀದ್ಬಿಡುತ್ತೆ. ನೋಡಿ, ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಕ್ರಿಸ್ಪಿ ಥರ ನಾವು ಎಣ್ಣೆಯಲ್ಲಿ ಬಾಡಿಸ್ಬೇಕು ನಾವು ಕಡಲೆ ಬೀಜನ. ನಾನಿಲ್ಲಿ ಸ್ಟೋವ್ನ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟಿಲ್ಲ ನಾನು. ನೋಡಿ, ಈಗ ಕಡಲೆ ಬೀಜ ಎಲ್ಲ ಕ್ರಿಸ್ಪಿಯಾಗಿದ್ದಾವೆ, ತೆಗಿತಾ ಇದ್ದೀನಿ ನೋಡಿ ಬೇರೆ ತಟ್ಟೆಗೆ ನಾನು. ಈಗ ಸ್ವಲ್ಪ ಸ್ವಲ್ಪ ಎಲ್ಲ ತೆಗೆದ್ಬಿಟ್ಟು ನೋಡಿ, ನಾನಿಲ್ಲ ಎಲ್ಲ ಕಡಲೆ ಬೀಜನ ಈಗ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಯಾರಿಗೆಲ್ಲ ಈ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ನಾನು ಇದಕ್ಕೆ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ, ಅಂದರೆ ಪುಟಾಣಿನೂ ನಾವು ಇಲ್ಲಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ನೀಟಾಗಿ ಕೆಂಪು ಬರೋ ಹಂಗೆ ಪುಟಾಣಿನ ನಾವು ಫ್ರೈ ಮಾಡ್ಕೋಬೇಕು. ಪುಟಾಣಿಗೆ ಜಾಸ್ತಿ ಟೈಮ್ ಹಿಡಿಯಲ್ಲ, ಬೇಗ ಕ್ರಿಸ್ಪಿ ಆಗಿಬಿಡ್ತವೆ. ನೋಡಿ, ನಾನು ನೋಡ್ತಾ ಇದ್ದೀನಿ. ಮಾತ್ರ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಈಗ ನೋಡಿ ಹುರ್ಗಡ್ಲೆನ ತೆಗಿತಾ ಇದ್ದೀನಿ ಎಣ್ಣೆಯಿಂದ. ಇದಾದಮೇಲೆ ನಾನು ಈಗ ಕೊಬ್ಬರಿನ ಕಟ್ ಮಾಡಿಟ್ಟಿದ್ನಲ್ಲ, ಕೊಬ್ಬರಿನೂ ಎಣ್ಣೆಯಲ್ಲೇ ಕರ್ಕೋಬೇಕು. ಕೊಬ್ಬರಿನೂ ಅಷ್ಟೇ ಕೆಂಪು ಬಣ್ಣ ಬರೋ ಹಂಗೆ ನಾವು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಮಕ್ಕಳಿಗೂ ಇದು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನಾವೀಗ ಟೂರ್ಗೆಲ್ಲ ಹೋಗಬೇಕು ಅಂದರೆ ಈ ಥರವನ್ನು ಮಾಡಿಕೊಂಡು ಹೋಗ್ಬೋದು ಆರಾಮಾಗಿ. ನಾವು 1 ವಾರ 15 ದಿನ ಗಂಟನೂ ತಿನ್ನುವಂಥ ಇದು ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ನೋಡಿ, ಈಗ ನಾನು ಕೊಬ್ಬರಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ನೋಡಿ, ಎಲ್ಲ ಕ್ರಿಸ್ಪಿ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಧಾನಕ್ಕೆ ನಾವು ಕಡಲೆ ಬೀಜ ಎಲ್ಲನೂ ಹುರ್ಕೊಂಡು ಈಗ ಒಂದು ತಟ್ಟೆಗೆ ಅದು ಆರೋಕ್ಕೆ ಇಡಬೇಕು ನಾವು. ಈಗ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ನೋಡಿ ಎಣ್ಣೆಲೆ.
ಹಸಿಮೆಣ್ಸಿನ್ಕಾಯಿ ಹಾಕುವಾಗ ಸ್ವಲ್ಪ ಹುಷಾರಾಗಿ ಇದು ಮಾಡಬೇಕು, ಇಲ್ಲಾಂದರೆ ಎಣ್ಣೆ ಮುಖಕ್ಕೆ ಸಿಡಿಯೋ ಚಾನ್ಸ್ ಇರುತ್ತೆ. ನಾನು ಸ್ಟೋವ್ನ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಮೆಣಸಿನ್ಕಾಯಿನೂ ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ. ಅಂದರೆ ಇದಕ್ಕೆ ನಾನು ಒಣ ಖಾರ ಹಾಕ್ತಾಯಿಲ್ಲ, ಇಲ್ಲಿ ಹಸಿಮೆಣ್ಸಿನ್ಕಾಯಿನೇ ಹಾಕ್ಬಿಟ್ಟು ಮಾಡ್ತಾ ಇರುವಂಥದ್ದು ಈ ರೆಸಿಪಿ. ಈಗ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ. ಬೆಳ್ಳುಳ್ಳಿನೂ ನೋಡಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಈಗ ನಾನು ಇಲ್ಲಿ ನೋಡಿ, ನಾನು ಮೆಣಸಿನ್ಕಾಯಿ ಸಿಡಿತವೆ ಅಂತ ಅಂದ್ಬಿಟ್ಟು ಸ್ವಲ್ಪ ತಟ್ಟೆ ಇದು ಮಾಡ್ತಾಯಿದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ. ಈಗ ನಾನು ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಅಷ್ಟೇ ಹುಷಾರಾಗಿ ಇದು ಮಾಡಬೇಕು, ಇಲ್ಲಾಂದರೆ ಮುಖಕ್ಕೆ ಎಣ್ಣೆ ಹಾರೋ ಚಾನ್ಸ್ ಇರುತ್ತೆ. ಈಗ ಎಣ್ಣೆಯಲ್ಲಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು. ಈಗ ಸ್ವಲ್ಪ ತಟ್ಟೆ ಮುಚ್ಚಿ ಇದು ಮಾಡೋಣ, ಯಾಕಂದರೆ ಮೆಣಸಿನ್ಕಾಯಿ ಬೀಜ ಮುಖಕ್ಕೆ ಸಿಡಿಯೋದಿರುತ್ತಲ್ವ, ಹಾಗಾಗಿ ನಾನು ತಟ್ಟೆ ಮುಚ್ಚಿದ್ದೀನಿ. ಇಲ್ಲಿ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ಈಗ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ನೀಟಾಗಿ ಎಲ್ಲ ಬಾಡಿಸ್ಕೋಬೇಕು ನಾವು. ನಾನಿಲ್ಲಿ ಫಸ್ಟಿಗೆ ಜೀರಿಗೆ ಸಾಸಿವೆ ಹಾಕಿಲ್ಲ, ಈಗ ಹಾಕ್ತಾಯಿದ್ದೀನಿ. ಒಂದೊಂದು ಸ್ಪೂನು ಜೀರಿಗೆ, ಒಂದು ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ. ಮತ್ತು 2 ಸ್ಪೂನ್ ಆಗುವಷ್ಟು ನಾನು ಅರಿಶಿನ ಪುಡಿ ಹಾಕಿದ್ದೀನಿ. ಈ ಅರಿಶಿನ ಪುಡಿ ಹಾಕಿಬಿಟ್ಟು ನಾವು ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು ನಾವು. ಚೆನ್ನಾಗಿ ಮೆಣಸಿನ್ಕಾಯಿಗೆ ನಾವು ಅದು ಉಪ್ಪು ಎಲ್ಲ ಹಿಡಿಬೇಕು, ಎಣ್ಣೆಲೆ ನೀಟಾಗಿ ಎಲ್ಲ ಬಾಡಿಸ್ಬೇಕು. ಇಷ್ಟಾದಮೇಲೆ ಈಗ ಸ್ಟೋವ್ನ ಆಫ್ ಮಾಡಿದ್ದೀನಿ ನೋಡಿ. ಈಗ ಅದು ತಣ್ಣಗಾಗಕ್ಕೆ ಬಿಡಬೇಕು. ನಾನು ಈ ಕಡೆ ಈಗ ಒಂದು ಮಿಕ್ಸಿ ಜಾರು ತೊಗೊಂಡು ಇಲ್ಲಿ ನಾನು 1 ಬಟ್ಲಾಗುವಷ್ಟು ಸಕ್ಕರೆ ತಗೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದಕ್ಕೆ ಸಕ್ಕರೆನೂ ಹಾಕೋರು ಸಕ್ಕರೆ ಹಾಕ್ತಾರೆ. ಮತ್ತು ಇಲ್ಲಿ ನಾನು ಎಣ್ಣೆ ತಣ್ಣಗಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ. ನೀಟಾಗಿ ಎಲ್ಲ ಬಾಡಿಸ್ಕೋಬೇಕು. ಮಾತ್ರ ಚೆನ್ನಾಗಿರುತ್ತೆ, ಟೇಸ್ಟು ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ಈಗ ನಾನು ಅವಲಕ್ಕಿನ ಇದು ಮಾಡಿದ್ನಲ್ಲ, ಅದಕ್ಕೇ ಈಗ ಕರ್ದಿಟ್ಟಿರೋ ಕಡಲೆ ಬೀಜ, ಹುರ್ಗಡ್ಲೆ ಮತ್ತು ಒಣ ಕೊಬ್ಬರಿ ಎಲ್ಲನೂ ಹಾಕಿ ಫಸ್ಟು ಅದೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನಾವು ಅದು ಎಣ್ಣೆ ಎಲ್ಲ ಸ್ವಲ್ಪ ಅವಲಕ್ಕಿಗೆ ಹಿಡ್ಕೋಬೇಕು, ಹಂಗೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು ನಾವು. ಚೆನ್ನಾಗಿ ಮಿಕ್ಸ್ ಆಗಬೇಕು. ನನಗೆ ಅದು ಪಾತ್ರೆ ಚಿಕ್ಕದು ಅನ್ನಿಸ್ತು ಅಂದ್ಬಿಟ್ಟು ಇಲ್ಲಿ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ನೋಡಿ. ಈಗ ನಾನು ಸಕ್ಕರೆ ಪೌಡ್ರು ಉದುರಿಸ್ತಾ ಇದ್ದೀನಿ ಮೇಲ್ಗಡೆ. ಸಕ್ಕರೆ ಪೌಡ್ರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಸಕ್ಕರೆನೂ ಅಷ್ಟೇ ಅವಲಕ್ಕಿಗೆ ಎಲ್ಲ ನೀಟಾಗಿ ಹಿಡಿಬೇಕು, ಅದು ಹಾಗೆ ನೀಟಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸ್ಬಿಟ್ಟು ನೋಡಿ, ಈ ಥರನೇ ಕೈಯಿಂದನೇ ಕಲಿಸ್ಬೇಕು ನಾವು. ಅಂದಾಗಲೇ ಅದು ಎಣ್ಣೆದು ಕರೆದಿರ್ತೀವಲ್ಲ ಅವಲಕ್ಕಿಗೆ ಎಲ್ಲ ಚೆನ್ನಾಗಿ ಹಿಡ್ಕೊತದೆ. ಈಗ ನಾವು ಆವಾಗಲೇ ಎಲ್ಲ ಒಗ್ಗರಣೆ ಹಾಕಿಟ್ಟಿದ್ವಲ್ಲ, ಈಗ ತಣ್ಣಗಾಗಿದೆ. ಈಗ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಕಲಿಸ್ಬೇಕು. ಒಂದೇ ಸಲಕ್ಕೆ ಹಾಕಬಾರ್ದು ಇದನ್ನು, ಎಲ್ಲ ನೀಟಾಗಿ ಒಂದು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಕಲಿಸ್ಬೇಕು. ಅಂದರೆ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿತದೆ. ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಕಲಿಸ್ಬೇಕು.
ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ಫಸ್ಟ್ ನೀವೇ ನೋಡ್ಬೋದು. ನೋಡಿ ಈಗ ಎಲ್ಲ ನೀಟಾಗಿ ಅದು ಒಗ್ಗರಣೆ ಎಲ್ಲ ಹಾಕಿ ಕಲಸಿದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟ ಆದರೆ ಆಯಿತು, ರೆಡಿ ಆಯಿತು ಅವಲಕ್ಕಿ ಒಗ್ಗರಣೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ನಾನಿಲ್ಲಿ ಸರ್ವಿಂಗ್ ಬಾಲಲ್ಲಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಸಲ ನೀವು ಟ್ರೈ ಮಾಡಿ ಯಾವ ಥರ ಬಂತು ಅಂತ ಅಂದ್ಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮತ್ತೆ ಬರ್ತೀನಿ, ಬೇರೆ ಒಂದು ವಿಡಿಯೋ ರೆಸಿಪಿ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.